ಗಂಗಾ ಮಾತೆಯನ್ನ ಭೂಲೋಕಕ್ಕೆ ತಂದ ಮಹಾನ್ ರಾಜ ಋಷಿ ಭಗೀರಥ ಅವರ ಜಯಂತಿಯ ಅಂಗವಾಗಿ ಗಂಗಾವತಿ ನಗರದಲ್ಲಿ ಭಕ್ತಿ ಭಾವದಿಂದ ಕೂಡಿದ ಅದ್ದೂರಿ ಕಾರ್ಯಕ್ರಮ ಜರುಗಿತು. ನಗರದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಿಂದ ಭಾಜಾ ಭಜಂತ್ರಿಯೊಂದಿಗೆ ಮಹಿಳೆಯರು ಕುಂಭ ಕಳಶಗಳನ್ನು ಹೊತ್ತು ಭಗೀರಥರ ಭಾವಚಿತ್ರವನ್ನು ಹಿಡಿದು ಸಂಭ್ರಮದಿಂದ ಮೆರವಣಿಗೆಯಲ್ಲಿ ಭಾಗವಹಿಸಿದರು. ಈ ಶೋಭಾಯಾತ್ರೆ ಮುಖವೃತ್ತಕ್ಕೆ ಆಗಮಿಸಿ ಅಲ್ಲಿ ಹೂವಿನ ಹಾರ ಸಮರ್ಪಣೆ ಹಾಗೂ ಪುಷ್ಪಾರ್ಚನೆ ಮೂಲಕ ಜಯಂತಿಯನ್ನ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ಪರಣ್ಣ ಮುನವಳ್ಳಿಯವರು, ರಾಜ ಋಷಿ ಭಗೀರಥರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಜಯಂತಿಯ ಸಾರ್ಥಕತೆ ದೊರೆಯುತ್ತದೆ ಎಂದು ಹೇಳಿದರು. ಜಯಂತಿಯನ್ನ ಗಂಗಾವತಿಯಲ್ಲಿ ಎಲ್ಲ ಸಮಾಜದವರು ಕೂಡಿಕೊಂಡು ಅತಿ ಅದ್ದೂರಿಯಾಗಿ ಆಚರಣೆ ಮಾಡೋದ್ರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಾಜಿ ಸಂಸತ್ ಸದಸ್ಯರು ಶಿವರಾಮಗೌಡರು, ಗಿರೇಗೌಡರು, ನಮ್ಮ ಲಕ್ಷ್ಮಣಪ್ಪನವರು ಜೊತೆಗೆ ತಾಲೂಕು ಆಡಳಿತ ಮತ್ತು ವಿಶೇಷವಾಗಿ ಎಲ್ಲರೂ ಸಹಿತ ಭಾಗವಹಿಸುವುದರ ಮುಖಾಂತರ ಇವತ್ತು ಶ್ರೀ ರಾಜ ಋಷಿ ಭಗೀರಥ ಮಹರ್ಷಿಗಳ ಒಂದು ಆದರ್ಶಗಳನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಮುಖಾಂತರ ಕಾರ್ಯ ಮಾಡಿದಾಗ ಮಾತ್ರ ಈ ಒಂದು ಜಯಂತಿಗೆ ವಿಶೇಷ ಅರ್ಥ ಬರ್ತದೆ ಅನ್ನುವಂತ ಮಾತನ್ನು ಹೇಳಿ ಇವತ್ತು ಶ್ರೀ ರಾಜ ಋಷಿ ಭಗೀರಥ ಮಹರ್ಷಿಗಳ ಒಂದು ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡುವಂತ ಕಾರ್ಯವನ್ನ ಎಲ್ಲ ಸಮಾಜದವರು ಕೂಡಿ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ವಿಶೇಷವಾದಂತಹ ಶುಭಾಶಯಗಳನ್ನು ಕೋರಿ ನನ್ನ ಎರಡು ಮಾತು. ಮಾಜಿ ಸಂಸದರಾದ ಶಿವರಾಮೇಗೌಡರವರು ಮಾತನಾಡಿ, ಎಲ್ಲ ಸಮಾಜವನ್ನ ಒಗ್ಗೂಡಿಸುವ ಈ ರೀತಿಯ ಜಯಂತಿಗಳು ಸ್ಫೂರ್ತಿದಾಯಕವಾಗಿವೆ ಎಂದು ಅಭಿಪ್ರಾಯಪಟ್ಟರು. ಭಗೀರಥರ ಪ್ರಯತ್ನ ಇವತ್ತೇನು ದೇಶಕ್ಕಾಗಿ ಇವತ್ತು ಗಂಗೆಯನ್ನ ಧರೆಗೆ ತಂದಂತ ಆ ಮಹಾನ್ ಚೇತನವಾಗಿರ್ತಕ್ಕಂಥ ಭಗೀರಥನ ಜಯಂತ್ಯೋತ್ಸವವನ್ನ ಮಾಡ್ತಕ್ಕಂತ ಎಲ್ಲಾ ಸಮಾಜವನ್ನ ಒಗ್ಗೂಡಿಸಿಕೊಂಡು ಮಾಡ್ತಕ್ಕಂತ ಈ ಒಂದು ಕಾರ್ಯಕ್ರಮ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿದಾಯಕವಾಗಿದೆ. ಇವತ್ತ ಸಣ್ಣ ಸಣ್ಣ ಸಮಾಜಗಳು ಕೂಡಿಕೊಂಡು ಇವತ್ತ ಉತ್ತಮ ರೀತಿಯಲ್ಲಿ ಸಂಘಟನೆ ಪೂರ್ವಕ ಬೆಳೀತಕ್ಕಂಥದ್ದು ನೋಡ್ತಾ ಇದ್ರೆ ನಮಗೆ ಇಡೀ ಎಲ್ಲಾ ಸಮಾಜಗಳು ಕೂಡ ಇವತ್ತ ಮುಂದಿನ ದಿನಗಳಲ್ಲಿ ಒಂದು ಒಗ್ಗಟ್ಟನ್ನ ಪ್ರದರ್ಶಿಸತಕ್ಕಂಥ ಸಂದರ್ಭಗಳು ಬಂದಾಗ ಎಲ್ಲರೂ ಕೂಡಿ ನಾವು ಇವತ್ತ ಈ ಸಮಾಜದ ಬೆನ್ನೆಲುಬಾಗಿ ನಿಲ್ಲೋಣ ಅಂತಕ್ಕಂಥ ಮಾತನ್ನು ಹೇಳೋ ಜೊತೆಗೆ ಈ ಸಂದರ್ಭದಲ್ಲಿ ರಾಜ ಋಷಿ ನಮ್ಮೆಲ್ಲರ ಆರಾಧ್ಯ ದೈವವಾಗಿರ್ತಕ್ಕಂಥ ಅವರಿಗೆ ನಮ್ಮೆಲ್ಲರ ಶುಭಾಶಯಗಳನ್ನು ಹೇಳುವ ಮೂಲಕ ತಮ್ಮೆಲ್ಲರಿಗೂ ಕೂಡ ಈ ಒಂದು ಭಗೀರಥರ ದಿನಾಚರಣೆಯ ಜಯಂತ್ಯೋತ್ಸವದ ಅಂಗವಾಗಿ ತಮ್ಮೆಲ್ಲರಿಗೂ ಶುಭಾಶಯಗಳು. ಈ ಒಂದು ರಾಜ ಮಹರ್ಷಿ ಭಗೀರಥ ಮಹಾರಾಜರ ಈ ಒಂದು ಜಯಂತಿಯ ಎಲ್ಲರಿಗೂ ಶುಭಾಶಯಗಳು. ಇಡೀ ಮಾನವ ಕುಲಕ್ಕೆ ಗಂಗೆಯನ್ನು ತಂದುಕೊಟ್ಟಂತ ಭಗೀರಥ ರಾಜಮಹರ್ಷಿಯವರ ಈ ಒಂದು ಸಮಾಜದ ಒಂದು ಎಲ್ಲಾ ಜನರು ಸಹಿತ ಸರ್ವ ಸಮಾಜಕ್ಕೂ ಸಹಿತ ಹೊಂದಿಕೊಳ್ತಕ್ಕಂತ ಒಂದು ಗುಣವನ್ನ ಆ ದೇವರು ಆ ಭಗೀರಥ ಇವರಿಗೆ ದಯಪಾಲಿಸಿದ್ದಾನೆ. ಆ ರೀತಿ ಎಲ್ಲರ ಜೊತೆಗೂ ಒಂದು ಬಾಂಧವ್ಯ ಇರ್ತಕ್ಕಂಥ ಈ ಒಂದು ಸಮಾಜ ಮುಂದೆ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಇನ್ನೂ ಹೆಚ್ಚಿನ ಒಂದು ಉನ್ನತಿ ಆಗಲಿ ಅಂತೇಳಿ ಅವರೆಲ್ಲ ಪ್ರತಿ ವರ್ಷ ಕೂಡ ರಾಜ್ಯಾದ್ಯಂತ ನಾವು ಹಲವು ಸಂತರು, ಶರಣರು, ಮಹರ್ಷಿಗಳ ತತ್ವ ಆದರ್ಶ ಮಹಾನ್ ಪುರುಷರ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇಂದಿನ ದಿನ ರಾಜ ಋಷಿ ಶ್ರೀ ಭಗೀರಥ ಮಹರ್ಷಿಯವರ ಜಯಂತಿ ಕಾರ್ಯಕ್ರಮ ತಾಲೂಕಾಡಳಿತ ಹಾಗೂ ಸಮಾಜದ ಹಿರಿಯರು, ಮುಖಂಡರು ಮತ್ತು ಅಧ್ಯಕ್ಷರು, ಸರ್ವ ಸದಸ್ಯರು ಮತ್ತು ಹಾಗೂ ಇತರೆ ಸಮಾಜದ ಸರ್ವ ಜನಾಂಗದವರು ಕೂಡ ಪಾಲ್ಗೊಂಡು ಅದ್ದೂರಿಯಾಗಿ ಮೆರವಣಿಗೆ ಮಾಡುವುದರ ಮೂಲಕ ಶ್ರೀ ಮಹರ್ಷಿ ಭಗೀರಥ ಜಯಂತಿ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ. ಎಲ್ಲ ಜನತೆಗೆ, ಗಂಗಾವತಿ ಜನತೆಗೆ ಮತ್ತು ರಾಜ್ಯ ಜನತೆಗೆ ಭಗೀರಥ ಮಹರ್ಷಿಯ ಜಯಂತ್ಯೋತ್ಸವ ಅಂಗವಾಗಿ ಎಲ್ಲರಿಗೂ ಶುಭ ಕೋರುತ್ತೇನೆ. ತಾಲೂಕಾಡಳಿತ ಮತ್ತು ರಾಜ್ಯ ಸರ್ಕಾರದ ಒಂದು ಪ್ರತಿ ವರ್ಷದಂತೆ ಈ ವರ್ಷವೂ ಭಗೀರಥ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲ ಸಹಕಾರ ನಮಗೆ ತಾಲೂಕಾಡಳಿತದಿಂದ ಸಿಕ್ಕಿದೆ. ಈ ಸಮಾಜ ಪ್ರತಿಯೊಂದು ಸಮಾಜ ಜೊತೆಗೆ ಪ್ರತಿಯೊಂದು ಸಮಾಜಕ್ಕೆ ಪ್ರೀತಿ ಮಾಡುವ ಸಮಾಜ ಮತ್ತು ಪ್ರೀತಿ ಹೊರಕೊಳ್ಳುವ ಸಮಾಜವಾಗಿದೆ.
ಯಾಕಂದ್ರೆ ಯಾವುದೇ ತರದ ಭಿನ್ನಾಭಿಪ್ರಾಯವಿಲ್ಲದೆ ಒಗ್ಗೂಡಿಸಿಕೊಂಡು ಪ್ರತಿ ಸಮಾಜದ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಇಷ್ಟು ವರ್ಷಗಳು ನಡೆಸ್ತಾ ಇದೆ. ಅದೇ ರೀತಿ ನಮ್ಮ ಯುವಕರು ಇವತ್ತು ಬಹಳ ಉತ್ಸಾಹದಿಂದ ಈ ಒಂದು ಜಯಂತಿಯನ್ನು ಆಚರಿಸಿದ್ದಾರೆ, ಅಚ್ಚುಕಟ್ಟಾಗಿ ಆಚರಿಸಿದ್ದಾರೆ. ಆದ ಕಾರಣ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳು ಈ ಸಮಾಜದ ವತಿಯಿಂದ ಆಗಲಿ ಅಂತ ಹೇಳಿ ಜಯಂತಿಯ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಪರಣ್ಣ ಮುನವಳ್ಳಿ, ಮಾಜಿ ಸಂಸದರಾದ ಶಿವರಾಮೇಗೌಡ, ಗ್ರೇಡ್ 2 ತಹಶೀಲ್ದಾರರಾದ ಮಾಂತಗೌಡ, ಜೋಗದ ನಾರಾಯಣಪ್ಪ ನಾಯಕ್, ಗಿರಿಗೌಡ, ಲಕ್ಷ್ಮಣಪ್ಪ, ಅಮರಜ್ಯೋತಿ ವೆಂಕಟೇಶ್, ನಾಗರಾಜ್ ಇಂಗಳಗಿ, ಟ್ರಾಫಿಕ್ ಪೊಲೀಸ್ ರವೀಂದ್ರ ಉಪ್ಪಾರ್, ಪಂಪಾಪತಿ ಇಂಗಳಗಿ, ನರಸಪ್ಪ, ಯಮನೂರಪ್ಪ ಉಪ್ಪಾರ್, ಯಂಕಪ್ಪ ಕಟ್ಟಿಮನಿ, ವಾಸು ನವಲಿ, ನೀಲಕಂಠ ಸಮಾಜದ ಮುಖಂಡರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇದು ಟಿ ಪಬ್ಲಿಕ್ ನ್ಯೂಸ್ ಚಾನಲ್.